ಸೊ ತುಂಬ ಕಾಮನ್ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಸರ್ ಪೀನಲ್ ಇಂಪ್ಲಾಂಟ್ ಸರ್ಜರಿ ಆದಮೇಲೆ ಎಷ್ಟು ದಿನ ಮನೆಯಲ್ಲಿ ರೆಸ್ಟ್ ತೊಗೊಬೇಕು, ನಾನು ಎಷ್ಟು ದಿನ ಕೆಲಸಕ್ಕೆ ರಜಾ ಹಾಕ್ಕೊಬೇಕು ಅಂತ. ಸೊ ಅದನ್ನು ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡಿಪೆಂಡ್ ಆಗುತ್ತೆ, ಯಾವ ಇಂಪ್ಲಾಂಟ್ ಮಾಡಿಸ್ಕೊತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೆಮಿ ರಿಜಿಡ್ ಇಂಪ್ಲಾಂಟ್, ಐದರ್ ಇಂಡಿಯನ್ ಆಗಲಿ ಇಲ್ಲ ಇಂಪೋರ್ಟೆಡ್ ಆಗಲಿ ಇಂಪ್ಲಾಂಟ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ಪೀನಿಸ್ ಯಾವಾಗಲೂ ಎರೆಕ್ಟ್ ಪೊಸಿಷನಲ್ಲಿರುತ್ತೆ, ಬಟ್ ಬೆಂಡ್ ಮಾಡಿ ಕನ್ಸೀಲ್ ಮಾಡ್ಕೊಬೋದು. ಸೊ ಈ ಬೆಂಡ್ ಮಾಡಿ ಕನ್ಸೀಲ್ ಮಾಡ್ಕೊಳೋದು ಇಮಿಡಿಯೇಟ್ ಸರ್ಜರಿ ಆದಮೇಲೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಯೂಶ್ವಲಿ ಇಮಿಡಿಯೇಟ್ಲಿ ಈ ಥರ ಎಲ್ಲ ತುಂಬ ಬೆಂಡ್ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಪೀನಿಸ್ ಯೂಶ್ವಲಿ ಎರೆಕ್ಟ್ ಪೊಸಿಷನಲ್ಲಿರುತ್ತೆ, ಐದರ್ ಸೈಡ್ಗೆ ಇಲ್ಲ ಮೇಲೆ ಇಟ್ಕೊಂಡಿರಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಕೆಲಸಕ್ಕೆ ನಾವು ಅಡ್ವೈಸ್ ಮಾಡೋದು ಮಿನಿಮಮ್ 1 ವೀಕ್ ರಜಾ ಹಾಕೋದು ಒಳ್ಳೆಯದು. ಪ್ಲಸ್ ಆಪ್ರೇಷನ್ ಆದಮೇಲೆ ಅಟ್ಲೀಸ್ಟ್ ಒಂದು 2 to 3 ವೀಕ್ಸ್ ಇಲ್ಲ 1 ಮಂತ್ವರೆಗೂ ಸ್ವಲ್ಪ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ ಯಾವುದೇ ಪೀನಲ್ ಇಂಪ್ಲಾಂಟ್ ಸರ್ಜರಿ ಆದಮೇಲೆ. ಪ್ಲಸ್ ಯೂರಿನ್ ಮಾಡೋದಕ್ಕೆಲ್ಲ ಏನೂ ಇಶ್ಯೂಸ್ ಆಗಲ್ಲ. ಸೊ ಸ್ವಲ್ಪ ಕೆಳಗಡೆಗೆ ಬೆಂಡ್ ಮಾಡ್ಕೊಂಡು ಯೂರಿನ್ ಎಲ್ಲ ಮಾಡ್ಬೋದು, ಅದಕ್ಕೇನು ಇಶ್ಯೂಸ್ ಆಗಲ್ಲ. ಬಟ್ ಪೇಯ್ನ್ ಇರುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ 1 ವೀಕ್ ರಜಾ ಹಾಕ್ಕೊಳೋದು ಒಳ್ಳೆಯದು. ಸ್ನಾನ ಮಾಡ್ಬೋದಾ? ಹೌದು. ಸೊ ಯೂಶ್ವಲಿ 2 days 2 ದಿನ ಡ್ರೆಸ್ಸಿಂಗ್, ಪೀನಸ್ಗೆ ನಾವು ಡ್ರೆಸ್ಸಿಂಗ್ ಹಾಕಿರ್ತೀವಿ ಕಾಟನ್ದು. ಸೊ ಆ ಡ್ರೆಸ್ಸಿಂಗ್ ತೆಗೆದಾದ್ಮೇಲೆ ನಾವು ಯೂಶ್ವಲಿ 2 days ಆದಮೇಲೆ ಡ್ರೆಸ್ಸಿಂಗ್ ತೆಗೆದಾದ್ಮೇಲೆ ವೂಂಡ್ನ ಹಾಗೆ ಓಪನ್ ಬಿಡ್ತೀವಿ. ಏನು ಅಡಿಷ್ನಲ್ ಡ್ರೆಸ್ಸಿಂಗ್ ಸಾಕಲ್ಲ, ಅನ್ಲೆಸ್ ಏನಾದರೂ ಒಂದು ಸ್ವಲ್ಪ ಬ್ಲಡ್ ಊಸ್ ಏನಾದರೂ ಇದೆ ಅಂತ ಇದ್ದಾಗ ಮಾತ್ರ ನಾವು ಯೂಶ್ವಲಿ ತಿರ್ಗಾ ಡ್ರೆಸ್ಸಿಂಗ್ ಹಾಕ್ತೀವಿ 2 ದಿವಸ ಆದಮೇಲೆ. ಬಟ್ ಅದರ್ವೈಸ್ ಯೂಶ್ವಲಿ ಸೆಕೆಂಡ್ ಡೇ ಆದಮೇಲೆ ನಾವು ಆ ಪೀನಲ್ ಕಾಟನ್ ಡ್ರೆಸ್ಸಿಂಗ್ ತೆಗೆದು ಬಿಡ್ತೀವಿ. ಸೊ ಅದಾದಮೇಲೆ ಡೈಲಿ ನೀವು ಸ್ನಾನ ಮಾಡ್ಕೊಬೇಕು. ಆ ಆಪ್ರೇಷನ್ ಮಾಡಿರೋ ಜಾಗದ ಮೇಲೆ ಏನೇ ನೀರು ಬಿದ್ದರೂ ಯೂಶ್ವಲಿ ಏನೂ ಆಗಲ್ಲ. ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬಾರ್ದು. ಸೆಕೆಂಡ್ ಡೇಯಿಂದನೇ ನೀವು ರೆಗ್ಯುಲರಾಗಿ ಸ್ನಾನ ಮಾಡ್ಕೊಬೇಕು. ಇನ್ಫ್ಯಾಕ್ಟ್ ಸ್ನಾನ ಮಾಡಿ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ನಾನ ಸೆಕೆಂಡ್ ಡೇಯಿಂದ ಮಾಡ್ಬೋದು ಪೀನಲ್ ಇಂಪ್ಲಾಂಟ್ ಸರ್ಜರಿ ಆದಮೇಲೆ. ಸೊ ಬೇರೆ ಸ್ಪೆಸಿಫಿಕ್ ಏನಾದರೂ ಮೆಡಿಕೇಷನ್ಸ್ ಇರುತ್ತೆ, ಯೂಶ್ವಲಿ ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ, ಅಂದರೆ ಇನ್ಫೆಕ್ಷನ್ ಆಗದೇ ಇರಲಿ ಅಂತ ಆ್ಯಸ್ ಎ ಪ್ರಿಕಾಷನರಿ ಮೆಷರ್. ಮತ್ತು ಪೇಯ್ನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ ಯೂಶ್ವಲಿ ಒಂದು 5 days ಬರೆದಿರ್ತೀವಿ. ಪೇಯ್ನ್ ಕಿಲ್ಲರ್ ಮೆಡಿಸಿನ್ ಸ್ಟಾಪ್ ಆದಮೇಲೆ ಅಂದರೂ ತುಂಬ ಪೇಯ್ನ್ ಆಗ್ತಿದೆ ಅಂದರೆ ಸೊ ಒನ್ಸ್ ಇನ್ ಅ ವೈಲ್ ಆಮೇಲೂ ನೀವು ಸ್ವಲ್ಪ ಪೇಯ್ನ್ ಕಿಲ್ಲರ್ಸ್ನ ತೊಗೊಬೋದು. ಬಟ್ ಅನ್ನೆಸೆಸರಿ ಟೂ ಮೆನಿ ಪೇಯ್ನ್ ಕಿಲ್ಲರ್ಸ್ ತೊಗೊಳೋದನ್ನು ಅವಾಯ್ಡ್ ಮಾಡಬೇಕು, ಇಲ್ಲಾಂದರೆ ಕಿಡ್ನಿಗೆ ಕೆಲವು ಟೈಮ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಟೂ ಮೆನಿ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೆ. ಅಪ್ ಟು 5 days ಇಸ್ ಸ್ಟಿಲ್ ಓಕೆ. ಅದಾದಮೇಲೆ ಒಕೇಶ್ನಲಿ ತೊಗೊಂಡ್ರೆ ನಡೆಯುತ್ತೆ. ಸೊ ಸೆಕ್ಸ್ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಇಂಪ್ಲಾಂಟ್ ಆದಮೇಲೆ? ಸೊ ಅಟ್ಲೀಸ್ಟ್ 1.5 to 2 months ವೆಯ್ಟ್ ಮಾಡಬೇಕು. ವೂಂಡ್ ಕಂಪ್ಲೀಟ್ಲಿ ಹೀಲ್ ಆಗಬೇಕು. ಮತ್ತು ಪೀನಿಸ್ ಇಂಪ್ಲಾಂಟ್ ಏನು ನಾವು ಒಳಗಡೆ ಹಾಕಿರ್ತೀವಿ ಅದ್ರ ಸುತ್ತಲೂ ಒಂದು ಕ್ಯಾಪ್ಸುಲ್ ಥರ ಫಾರ್ಮ್ ಆಗುತ್ತೆ. ಸೊ ಆ ಕ್ಯಾಪ್ಸುಲ್ ಫಾರ್ಮ್ ಆಗೋದು ಯೂಶ್ವಲಿ ಬೈ 6 weeks ಅಂದರೆ 1.5 to 2 months ಸ್ಟಾರ್ಟ್ ಆಗುತ್ತೆ. ಬೈ 3 months ಯೂಶ್ವಲಿ ಒಂದು ಒಳ್ಳೆ ನೈಸ್ ಕ್ಯಾಪ್ಸುಲ್ ಫಾರ್ಮ್ ಆಗುತ್ತೆ ಒಳಗಡೆ. ಅದಾದಮೇಲೆ ಯೂಶ್ವಲಿ ಪೇಯ್ನ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ. ಬಟ್ ಯೂಶ್ವಲಿ 1.5 to 2 months ಆದಮೇಲೆ ನೀವು ಸೆಕ್ಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಡಿಸ್ಚಾರ್ಜ್ ಆದಮೇಲೆ ನಾವು ಯೂಶ್ವಲಿ 2 follow-upಸಿಗೆ ಕರಿತೀವಿ. ಒಂದು ಡಿಸ್ಚಾರ್ಜ್ ಆದಮೇಲೆ ಆ 2 weeksಲ್ಲಿ ಒಂದು ಸರಿ ಬನ್ನಿ, ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಆಗಿದೆಯಾ, ಡ್ರೆಸ್ಸಿಂಗ್ ಎಲ್ಲ ಕರೆಕ್ಟ್ ಅಂದರೆ ವೂಂಡ್ ಚೆಕ್ ಮಾಡಲಿಕ್ಕೆ ಕರಿತೀವಿ. ಅದಾದಮೇಲೆ 1.5 to 2 months ಆದಮೇಲೆ ಒಂದು ಸರಿ ಸೆಕೆಂಡ್ ಫಾಲೋಅಪಿಗೆ ಕರಿತೀವಿ. ಆವಾಗ ಫೈನಲ್ ವೂಂಡ್ ಎಲ್ಲ ನೋಡಾದಮೇಲೆ ಆವಾಗ ನಾವು ನಿಮಗೆ ಪರ್ಮಿಷನ್ ಕೊಡ್ತೀವಿ, ಅಂದರೆ ಇವಾಗ ಸೆಕ್ಸ್ ಮಾಡೋದಕ್ಕೆ ಇಂಪ್ಲಾಂಟ್ ಅಂದರೆ ಪೀನಿಸ್ ಎಲ್ಲ ರೆಡಿ ಇದೆ ಅಂತ ಅವಾಗ ನಾವು ಹೇಳ್ತೀವಿ. ಸೊ ಅದಾದಮೇಲೆ ನೀವು ಅಕಾರ್ಡಿಂಗ್ಲಿ ಇಂಟರ್ಕೋರ್ಸ್ ಪೆನೆಟ್ರೇಟಿವ್ ಸೆಕ್ಸಲ್ಲಿ ಇಂಡಲ್ಜ್ ಆಗ್ಬೋದು. ಸೊ ಇದು ಸೆಮಿ ರಿಜಿಡ್ ಇಂಪ್ಲಾಂಟ್ದು. ಇನ್ಫ್ಲೇಟಬಲ್ ಇಂಪ್ಲಾಂಟ್ ಅಗೇನ್ ತುಂಬ ಏನು ಚೇಂಜಸ್ ಇಲ್ಲ ಇನ್ಸ್ಟ್ರಕ್ಷನ್ಸಲ್ಲಿ, ಬಿಕಾಸ್ ಇದರಲ್ಲಿ ಸ್ವಲ್ಪ ಟೂ ಮೆನಿ ಕಾಂಪೊನೆಂಟ್ಸ್ ಇರೋದ್ರಿಂದ, ಅಂದರೆ ಸ್ಕ್ರೋಟಮಲ್ಲಿ ಅಂದರೆ 2 ಟೆಸ್ಟಿಸ್ ಬೀಜದ ಮಧ್ಯ ಪಂಪ್ ಇರುತ್ತೆ, ಇದು 2 ಸಿಲಿಂಡರ್ ಪೀನಿಸಲ್ಲಿರುತ್ತೆ, ಪ್ಲಸ್ ಇನ್ನೊಂದು ರಿಸರ್ವಾಯರ್ ಅಂತ ಒಂದು ಬಾಲ್ ಇರುತ್ತೆ, ಅದು ಲೋಯರ್ ಅಬ್ಡಮೆನ್ ಹೊಟ್ಟೆ ಭಾಗದ ಕೆಳಗಡೆ ಜಾಗದಲ್ಲಿ, ಅಂದರೆ ಎಲ್ಲ ಒಳಗಡೆ ಇರುತ್ತೆ, ಆಚೆ ಏನೂ ಕಾಣಲ್ಲ. ಸೊ ಇದರಲ್ಲಿ ಅಡಿಷ್ನಲ್ ಡಿವೈಸಸ್ ಇರೋದ್ರಿಂದ, ಸೊ ಈ ಪಂಪ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪೇಯ್ನು ರಿಲೇಟಿವ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇನಿಷಿಯಲ್ ಡೇಸಲ್ಲಿ. ಸೊ ಅದೇ ಹೇಳ್ದಂಗೆ ಯೂಶ್ವಲಿ ರೆಸ್ಟು 1 week to 10 days ಸಾಕಾಗುತ್ತೆ. ಮತ್ತು ಈ ಪಂಪ್ನೆಲ್ಲ ಯೂಶ್ವಲಿ ಒಂದು 2 weeks ಆದಮೇಲೆ ಗ್ರ್ಯಾಜುಲಿ ನಾವು ಆ್ಯಕ್ಟಿವೇಟ್ ಮಾಡೋಕ್ಕೆ, ಪ್ರೆಸ್ ರಿಲೀಸ್ ಮಾಡೋಕ್ಕೆಲ್ಲ ನಾವು ನಿಮಗೆ ಟೀಚ್ ಮಾಡ್ತೀವಿ. ಅದೇ ಹೇಳಿದ್ನಲ್ಲ 2 weeksಲ್ಲಿ ಫಸ್ಟ್ ಫಾಲೋಅಪ್ ಇರುತ್ತೆ, ಆವಾಗ ಗ್ರ್ಯಾಜುಲಿ ಒಂದು ಸ್ವಲ್ಪ ಇದು ನಿಮಗೆ ಹೇಳ್ಕೊಡ್ತೀವಿ, ಹೇಗೆ ಆವಾಗ ಆನ್ ಆ್ಯಂಡ್ ಆಫ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ಓವರಾಲ್ 1 week to 10 days ಲೀವ್ ಹಾಕ್ಕೊಳೋದು ಬೆಟರ್. ಸೊ ನೀವು ವರ್ಕ್ ಫ್ರಮ್ ಹೋಮ್ ಏನಾದರೂ ಆಪ್ಷನ್ಸ್ ಇದ್ದರೆ ಮನೆಯಲ್ಲೇ ಕೂತ್ಕೊಂಡು ಯೂಶ್ವಲಿ ಒಂದು 5-6 days ಸ್ಟಾರ್ಟ್ ಮಾಡ್ಕೊಬೋದು. ಅಫ್ಕೋರ್ಸ್ ಲಾಂಗ್ ಟರ್ಮ್ ಕೂತ್ಕೊಂಡಾಗ ಮೋರ್ ದೆನ್ 45 minutes 1 hour ಕೂತ್ಕೊಂಡಾಗ ಪೇಯ್ನ್ ಆಗುತ್ತೆ. ಸೊ
ಒಂದು ಹಾಫ್ ಆನ್ ಅವರ್ಗೆ ಎದ್ದು ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡ್ಕೊಳೋದು ಎಲ್ಲ ಮಾಡಿಕೊಂಡ್ರೆ ಒಂದು ವೀಕಲ್ಲೆಲ್ಲ ಯೂಶ್ವಲಿ ನೀವು ವರ್ಕ್ ಫ್ರಮ್ ಹೋಮ್ ಎಲ್ಲ ರೆಸ್ಯೂಮ್ ಮಾಡ್ಕೊಬೋದು. ಸೊ ಪೀನಲ್ ಇಂಪ್ಲಾಂಟ್ಸ್ ಏನು ಹೊಸದಾಗಿ ಬಂದಿರೋದಲ್ಲ, ಆಲ್ಮೋಸ್ಟ್ ಇವಾಗ 51 ಇಯರ್ಸ್ ಆಗಿದೆ. ಸೊ ಪೀನಲ್ ಇಂಪ್ಲಾಂಟ್ಸ್ ಆರ್ ಸೇಫ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ವರ್ಕ್ ಆಗ್ತಿಲ್ಲ ಅಂದರೆ ಪೀನಲ್ ಇಂಪ್ಲಾಂಟ್ ಸರ್ಜರಿ ಆಪ್ಷನ್ನ ನಿಮ್ಮ ಯೂರಾಲಜಿಸ್ಟ್ ಆ್ಯಂಡ್ರಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿ.